ಗುಡ್ ಈವ್ನಿಂಗ್ ನನ್ನ ಪ್ರೀತಿಯ ಬ್ಲಾಗ್ ಫಾಲೋವರ್ಸ್. ನನ್ನ ಪ್ರಕಾರ ನೀವು ನನ್ನ ಮಿಸ್ ಮಾಡ್ಕೊಂಡಿರ್ತೀರ ಇಷ್ಟು ದಿನ. ಆದರೆ ನಾನು ನಿಮ್ಮಿಂದ ಸ್ವಲ್ಪ ದಿನಕ್ಕೆ ರಜಾ ತಗೊಂಡಿದ್ದೆ. ಸ್ವಲ್ಪ ದಿನ ರಜಾ 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 ರಜಾ. ಹಾಗಿದ್ರೆ ಇದೇ ಆ ದೆವ್ವದ ಮನೆನಾ? ಅಂದ್ರೆ ಫ್ರಾಗ್ ಈ ದೆವ್ವದ ಮನೆ ಕರ್ಕೊಂಡ್ ಬಂದಿದ್ದಾನ? ಹೌದಾ ಫ್ರಾಗ್? ಶಟ್ ಅಪ್. ನೀನ್ ಅನ್ಕೊಂಡಿರೋ ಹಾಗೆ ದೆವ್ವ ಇಲ್ಲ. ಇಲ್ಲಿ ಬರೀ ಒಂದು ನಾನು ಹೇಳೋದೇನಂದ್ರೆ, ನಾನು ಚಿಕ್ಕ ವಯಸ್ಸಿಂದ ಈ ಮನೆನ ನೋಡ್ತಾ ಬೆಳೆದಿದ್ದೀನಿ. ಇಲ್ಲ ಆ ಥರದ್ದೇನೂ ಇಲ್ಲ. ನನಗೆ ಗೊತ್ತು ಇದು ಯಾರಿಗೋ ಸೇರಿದ್ದು ಅಂತ. ಆದ್ರೆ ಈ ಜಾಗ ನೋಡಿ ಹೇಗಿದೆ. ಇದನ್ನ ಮರ್ತಿದ್ದಾರೆ ಅನ್ಸುತ್ತೆ ಅಷ್ಟೇ. ಸರಿ, ನೀನ್ ಹೇಳೋ ಪ್ರಕಾರ ಈ ಮನೇಲಿ ಇದ್ದಿದ್ದಕ್ಕೆ ನಮ್ಮನ್ನ US ಗೆ ವಾಪಸ್ ಕಳ್ಸಲ್ಲ ಅಲ್ವಾ? ಮತ್ ನೀನೇನು ಹೆದ್ರು ಪುಕ್ಲನ? ಇಲ್ಲ, ನನ್ನ ಕೈಗೆ ಏನಾದ್ರೂ ಬೇಡಿ ಹಾಕೊಂಡ್ಬಂದ್ರೆ ನಮ್ಮ ತಂದೆ ತಾಯಿ ನನ್ನನ್ನ ಕತ್ತಿಸಿ ಸಾಯಿಸ್ಬಾರ್ದು. ನಮ್ಮ ತಂದೆ ತಾಯಿ ತರ ನಿಮ್ಮ ಮನೇಲಿ ಇಲ್ಲ ಫ್ರಾಗ್. ಫ್ರಾಗ್? ನನ್ನ ಯಾಕೆ ಫ್ರಾಗ್ ಅಂತ ಕರಿತಿದ್ಯಾ? ವೇಟ್, ನೀನ್ ಯಾಕೆ ಹಾಗೆ ಹೇಳ್ತಿದ್ಯಾ? ಅಂದ್ರೆ ಫ್ರೆಂಚ್ ಪೀಪಲ್ ಎಲ್ಲ ಫ್ರಾಗ್ನ ಹೇಟ್ ಮಾಡ್ತಾರಲ್ವಾ? ಇಲ್ಲ, ನಾನು ಹೇಳ್ತಾ ಇದೀನಿ, ನೀನ್ ನೋಡಕ್ ಫ್ರಾಗ್ ತರ ಇದೆಯಾ? ಓ ಓಕೆ. ಓ ಹಾಗಾದ್ರೆ ನಾನಿನ್ನೇನಂತ ಕರೀಲಿ? ಓ ಮುಟ್ಟಾಳ, ನೀನ್ ಹಾಗೆ ಕಾಣಿಸ್ತೀಯ ನನ್ಗೆ. ಸರಿಯಾಗಿ ಹೇಳ್ದ. ನೈಸ್, ಚೆನ್ನಾಗಿದೆ ಫ್ರಾಗ್. ಹಾಳಾಗೋಗೋ, ಎಲ್ಲಾದ್ರೂ ಹಾಳಾಗ್ ಹೋಗು. ನಿಮ್ ಜಗಳ ಮುಗ್ದಿದ್ರೆ ನಾವು ಒಳಗೆ ಹೋಗ್ಬೋದಾ?
ಯಾರೂ ಕೇಳಿಸ್ಕೊಳ್ಳಿಲ್ಲ. ನಾನು ಹೆದರ್ಸ್ಬಿಟ್ಟೆ. ಏನಂದೆ? ನೀನ್ ಬೇಕಂತ ಮಾಡಿದ್ದಲ್ವಾ? ಅದು ಹಳೇದು. ಹೇ, ಇಲ್ಲಿ ನೋಡ್ ಬನ್ನಿ. ಒಂದಂತೂ ಸತ್ಯ, ನಾನ್ ಏನ್ ಮಾಡಿದ್ರು ಮೇಲಂತೂ ಹೋಗಲ್ಲ. ಓ, ಏನಾಯ್ತು? ಹೇ, ನಾನು ಅದನ್ನ ಹೇಳ್ಬೇಕಿತ್ತು. ಸೊ ಗೈಸ್, ಯಾರಾದ್ರೂ ಸ್ವಲ್ಪ ಲೈಟ್ ಹಾಕ್ತೀರಾ? ಇಲ್ಲಿ ತುಂಬಾ ಕತ್ಲಿದೆ. ಅದೇನಂದ್ರೆ ಸ್ವೀಟ್ ಹಾರ್ಟ್, ನಾವು ತುಂಬಾ ಫ್ಲಾಶ್ ಲೈಟ್ಸ್ ನ ತಂದಿದೀವಿ ಮತ್ತೆ ಗ್ಲೋ ಇನ್ ದ ಡಾರ್ಕ್ ಕಾಂಡಮ್ಸ್ ನ. ಆದ್ರೆ ವಿಷಯ ಏನಂದ್ರೆ ನಮಗಿಲ್ಲಿ ಪವರ್ ಇಲ್ಲ. ಹಾಗಾದ್ರೆ ನಾವು ಇವತ್ತು ಟಿವಿನೂ ನೋಡಕ್ಕಾಗಲ್ಲ. ನನ್ಗನ್ಸುತ್ತೆ ಇಲ್ಲಿ ಕೇಬಲ್ ಕೂಡ ಇಲ್ಲ ಅಂತ. ಹಾಗಿದ್ರೆ ಹೇರ್ ಡ್ರೈಯರ್ನ ಎಲ್ಲಿ ಪ್ಲಗ್ ಮಾಡೋದು ನಾವು? ಹೇರ್ ಡ್ರೈಯರ್? ನಿಜವಾಗ್ಲು ಏನ್ ಗೊತ್ತಾ, ಇಲ್ಲಿ ಹೇರ್ ಡ್ರೈಯರ್ ನ ಪ್ಲಗ್ ಮಾಡಿ ಏನು ಉಪಯೋಗನೇ ಇಲ್ಲ. ಐಮ್ ಸಾರಿ, ಇದನ್ ಕೇಳೋಕ್ ಸಿಲ್ಲಿ ಅನ್ನಿಸ್ಬೋದು, ಆದ್ರೆ ಇಲ್ಲಿ ನೀರಿದೆ ಅಂತ ನೀವು ಹುಡುಗರು ಚೆಕ್ ಮಾಡಿದೀರಾ? ನೀರಾ? ಇಲ್ಲ, ನಮ್ಮ ಹತ್ರ ಬಿಯರ್ ಇದೆ. ನಾನೀಗ ಕುಡಿಯೋ ನೀರ್ ಬಗ್ಗೆ ಮಾತಾಡ್ತಿಲ್ಲ ಮೂರ್ಖ, ನಾನ್ ಮಾತಾಡ್ತಿರೋದು ನೀರಿನ ಬಗ್ಗೆ. ಓ, ನೀರು. ಓ ಇಲ್ಲ, ಇಲ್ಲೆಲ್ಲೂ ನೀರಿಲ್ಲ. ಹಾಗಿದ್ರೆ ನಾವು ಹೇಗೆ ಬಾತ್ರೂಮ್ನ ಯೂಸ್ ಮಾಡೋದು? ಹೇಗೆ ನಾವು ಸ್ನಾನ ಮಾಡೋದು? ವೆಲ್, ಬಾತ್ರೂಮ್ ಅದು ಗಾರ್ಡನ್ ಅಲ್ಲಿ ಇದೆ ಅನ್ಸುತ್ತೆ. ಓ ಹೌದು, ನಾನು ಹಿಂದ್ಗಡೆ ಕ್ಯಾಬಿನ್ ನೋಡಿದ್ದೆ. ಮತ್ತೆ ನೀನು ನದಿಯಲ್ಲೇ ಸ್ನಾನ ಮಾಡಬಹುದು ಸೆಕ್ಸಿಯಾಗಿ. ಇದೊಂಚೂರು ಸರಿ ಇಲ್ಲ. ನಾವೇನಿಲ್ಲಿ ಕಾಡ್ ಮನುಷ್ಯರ ತರ ಇರ್ಬೇಕಾ? ನನಗ್ ಗೊತ್ತು ಫ್ರೆಂಚ್ ಪೀಪಲ್ ಅಂದ್ರೆ ಸ್ವಲ್ಪ ವಿಚಿತ್ರ, ಆದ್ರೆ ಇದು ಅಸಹ್ಯ. ಏಯ್, ನನ್ನನ್ನ ಬ್ಲೇಮ್ ಮಾಡಬೇಡ ನೀನು. ನಾನ್ ನೀರ್ ತರೋದಕ್ಕೆ ಹೇಳ್ದೆ, ಇವರೆಲ್ಲ ಬೇಡ ಅಂತ ಹೇಳಿದ್ರು. ನಮ್ಮ ಹತ್ರ ಬಿಯರ್ ಇದೆ, ಮತ್ತೆ ನಮ್ಮ ಹತ್ರ ಪಾಪ್ಕಾರ್ನ್ ಇದೆ, ವೀಡ್ ಇದೆ, ಮತ್ತೆ ಕ್ಯಾಂಡಿ. ಇನ್ನೇನ್ ಬೇಕು ನಿಮ್ಗೆ? ನನ್ ವಾಪಸ್ ಮನೆಗೆ ಹೋಗ್ಬೇಕು. ನೋ, ಇವಾಗ ಅದ್ ಸಾಧ್ಯ ಇಲ್ಲ. ನಮ್ಮ ಹತ್ರ ಒಂದೇ ಕಾರ್ ಇರೋದು, ಮತ್ ನಾನ್ ಮನೆಗೆ ಹೋಗಲ್ಲ. ಸರಿ, ಹಾಗಾದ್ರೆ ನಾನು ಟ್ರೈನಲ್ಲಿ ಹೋಗ್ತೀನಿ. ನಿನ್ಗೆ ಅರ್ಥ ಆಗ್ತಿಲ್ಲ. ಇಲ್ಲಿ ಟ್ರೈನು ಇಲ್ಲ, ಯಾವ ಬಸ್ ಕೂಡ ಇಲ್ಲ. ಇಲ್ಲೇನು ಸಿಗಲ್ಲ ನಮ್ಗೆ. ನಾವು ಸಿಟಿಯಿಂದ ದೂರ ಇದೀವಿ. ಇದೊಂದು ನೀನು ಸಿಟಿಯಿಂದ ದೂರ ಇದ್ದೆ ತಾನೆ? ಹೇಳು. ಹೌದು, ನಾನು ಈ ಜಾಗ ತುಂಬಾ ಕೆಟ್ಟದಾಗಿತ್ತು, ಆದ್ರೆ ಈ ಜಾಗದ್ಕಿಂತ ಕೆಟ್ಟದಾಗೇನಿಲ್ಲ. ನಾವಿಲ್ಲಿ ಹೆಂಗಿರ್ತೀವಿ ಅನ್ನೋದು ನಂಗಂತೂ ಗೊತ್ತಿಲ್ಲ. ಓ, ನಾನು ಬೇಕಿದ್ರೆ ಹತ್ರದಲ್ಲೇ ಇರೋ ಟ್ರೈನ್ ಸ್ಟೇಷನ್ಗೆ ಡ್ರಾಪ್ ಮಾಡ್ತೀನಿ. ಥ್ಯಾಂಕ್ ಯು, ಆದ್ರೆ ನಾನು ಬೈಕಲ್ಲಿ ಹೋಗಲ್ಲ. ಜೊತೆಗೆ ಇಂಟರ್ನೆಟ್ ಕತೆ ಏನು? ಏನದ್ರ ಬಗ್ಗೆ? ನಾನು ಬ್ಲಾಗ್ ಬರೀತೀನಿ, ಪ್ರತಿದಿನ ಅದನ್ನ ಬರಿಬೇಕು. ಓ ಯಾ, ಅದನ್ನ ಮರ್ತ್ಬಿಡು. ಸರಿ, ಹಾಗಾದ್ರೆ ನಾನೇ ಸಿಟಿಗೆ ಹೋಗಿ ಸ್ವಲ್ಪ ಕ್ಯಾಂಡಲ್ಸ್ನ ತಗೊಂಡ್ ಬರ್ತೀನಿ, ಸರಿನಾ? ಸರಿ ಆಯ್ತು, ನೀನ್ ಹೋಗೋದನ್ ಮಾಡು. ಹೇ, ಅವಳ ದಾರಿಯಲ್ಲಿ ಕಳೆದು ಹೋದ್ರೆ ನಾನು ಕೇರು ಮಾಡೋದಿಲ್ಲ, ಆಯ್ತಾ? ಇಲ್ಲಿ ಯಾವ್ದೊಂದು ಸರಿ ಇಲ್ಲ. ಅವಳ ಪರ್ಸನಾಲಿಟಿ ನಿಮ್ಗಿಂತ ತುಂಬಾ ಚೆನ್ನಾಗಿದೆ. ಇಲ್ಲ, ಅವ್ರಿಗೆ ನಿಜವಾಗ್ಲೂ ಪರ್ಸನಾಲಿಟಿ ಇದೆ. ಅವ್ರಿಗೆ ಪರ್ಸನಾಲಿಟಿ ಇದೆ. ನಿಂಗೆ ಗೊತ್ತಾಯ್ತಾ? ಇಲ್ಲ ಅಂತ ಹೇಳಕ್ಕಾಗಲ್ಲ. ಹೇ, ಆ ಫ್ರೆಂಚ್ ಕೋಳಿಗೆ ನನ್ ಕಂಡ್ರೆ ಇಷ್ಟ ಅನ್ಸತ್ತೆ. ಹೇ, ಅವಳಿಂದ ದೂರ ಇರು. ಫ್ರೆಂಡ್ಸ್ ದೇನೇ ಇದ್ರು ಅದ್ ನನಗ್ ಮಾತ್ರ. ಇಲ್ಲ, ನೀನ್ ತಪ್ಪು ತಿಳ್ಕೊಂಡಿದ್ಯಾ ಫ್ರಾಗ್. ಹಾರ್ಡ್ ಆಗಿ ಏನೇ ಇದ್ರೂನು ಅದು ನನ್ನ ಸ್ವತ್ತು. ಯಾ, ನಿಮ್ಗೆ 2 ವಿಷಯ ಗೊತ್ತಿರ್ಲಿ ಗೈಸ್. ಎ, ನೀವ್ ಹೇಳದ್ ನಂಗೆ ಕೇಳುತ್ತೆ. ಬಿ, ನಾನ್ ಬೆಲ್ಜಿಯನ್, ಫ್ರೆಂಚ್ ಅಲ್ಲ. ಸಾಧ್ಯ ಆದ್ರೆ ನಾನು ಹಿಡೀರಿ. ಓ ಯಾ.
ಹೇ ನಂಗೇನ್ ಸಿಕ್ತು ನೋಡಿ. ನಿಂಗೆ ಅದೆಲ್ಲಿ ಸಿಕ್ತು? ಏನದು? ಇದು ಹಳೆ VHS ಟೇಪ್ಸ್. ನಮ್ಮನ್ನ ಹಿಂದಿನ ಕಾಲ ಕರ್ಕೊಂಡು ಹೋಗುತ್ತೆ. VHS ಅಂದ್ರೇನು? ಕಂಟೇಜಸ್? ಸೀರಿಯಸ್ಲಿ VHS ಅಂದ್ರೆ ಏನು ಗೊತ್ತಿಲ್ವಾ? ಇಲ್ಲ, ಗೊತ್ತಿರ್ಬೇಕಾ? ನನಗೆ ಗೊತ್ತು ನೀವು ಈಗಿನ ಕಾಲದವರು ಇದೆಲ್ಲ ಹಳೇದು ಅಂತ. ನಾನೇ ಹೇಳ್ತೀನಿ, VHS ಅಂದರೆ DVD-ನ ಆನ್ಸೆಸ್ಟರ್ಗಳು. ಬೇಕಿದ್ರೆ ನೋಡು, ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಇನ್ನು VCR-ನ ಯೂಸ್ ಮಾಡ್ತಿರ್ತಾರೆ. VHS VCR ಇದ್ಯಾವುದು ನಂಗೆ ಅರ್ಥನೇ ಆಗಲ್ಲ. ಸಮಪದಗಳು ಏನೇ ಆಗಿರ್ಲಿ, ನಮ್ಮ ಅಜ್ಜಾಜಿ ರೀಮಾ ಕಂಟ್ರಿಯಲ್ಲಿ ಇರ್ತಾರ ಆಯ್ತಾ. ಮತ್ತೆ ಈ ಫ್ರಾಗ್ ಹೇಳ್ದಾಗೆ US ಅಲ್ಲೂ ಈ ಥರ ಊರುಗಳಿವೆ. ಅವ್ರ ಪ್ರಕಾರ ಏನಂದ್ರೆ DVD-ಗಳ ಆನ್ಸಿಸ್ಟರ್ಸ್ ಯಾರು ಅಂದ್ರೆ ಪೇಂಟಿಂಗ್ಸ್, ಗೊತ್ತಾ? ಇಲ್ಲ, ಥಿಯೇಟರ್ ಮತ್ತಾದಾದ್ಮೇಲೆ DVD ಆಗಿ ಬದಲಾಯ್ತು ಅಲ್ವಾ? ಅದೇ ನಿಜ. ಸರಿ, ಕೂತ್ಕೊಳ್ಳಿ. ಎಲ್ಲರೂ ಕೂತ್ಕೊಳ್ಳಿ. ಸಮ್ಮರ್ ಶವರ್, ಇದು ಇಲ್ಲಿ ಕಾಣ್ತಾ ಇರೋ ಈ ಸಣ್ಣ ಬಾಕ್ಸ್ ಇದೆಯಲ್ಲ, ಇದು ಮನೆಗಳಿಗೆ ಮೂವಿನ ತಲುಪಿಸ್ತಿತ್ತು. ಇದೊಂದು ಟೇಪ್, ಓಕೆ, ವಿಡಿಯೋ ಟೇಪ್. ಈ ಟೇಪ್ನಲ್ಲಿ ನಿಮ್ಮ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಬೋದು. ಮತ್ತು ಈ ಟೆಲಿವಿಷನ್ನಿಂದ ಮತ್ತು ಪ್ರೀ ರೆಕಾರ್ಡೆಡ್ನೂ ಸಹ ನೀವು ಬೈ ಮಾಡ್ಬೋದು. ಈಗ ಸಿಗೋ DVD ಬ್ಲೂರೇಸ್ ಥರ. ಇಲ್ಲ, ನೀನ್ DVD ತಗೊಳ್ಳೋದು, ನಾವೆಲ್ಲ ಡೌನ್ಲೋಡ್ ಮಾಡ್ಕೋತೀವಿ. ಇವುಗಳು ಬೆಟರ್ ಮ್ಯಾಕ್ಸ್ ಮೇಲೆ ಗೆಲುವು ಸಾಧಿಸಿದ್ವು. ಆದರೆ ಇವುಗಳಿಗೆ ಲೇಸರ್ ಡಿಸ್ಕ್ಸಿಂದ ತೊಂದರೆ ಉಂಟಾಗಿತ್ತು. ಲೇಸರ್ ಡಿಸ್ಕ್, laser discs, 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 laser discs. ಓಕೆ, ತಮಾಷೆ ಸಾಕು. laser discs. ಲೇಸರ್ ಡಿಸ್ಕ್ಗಳು ಈಗಿನ DVD-ಗೆ ಈಕ್ವಲೆಂಟ್ ಆಗಿರಬೇಕಿತ್ತು. DVDಗಳು VHS ಅಷ್ಟು ಕೂಡ ಪವರ್ಫುಲ್ ಆಗಿರಲಿಲ್ಲ. VHS, ಲೇಡೀಸ್ ಅಂಡ್ ಜೆಂಟಲ್ಮನ್, 20 ವರ್ಷಗಳ ಕಾಲ ರಾಜಿನ್ ಥರ ಮೆರೀತು. ಆದರೆ ನೆನ್ನೆ ಮೊನ್ನೆ ಬಂದ ಬ್ಲೂರೇ DVD-ನ ಆಗಲೇ ಆಚೆಗಾಕ್ತು. ಇದು ನನ್ನ ಕೈಲಿರೋದು ಒಂದು ರೆಸ್ಪೆಕ್ಟಬಲ್ ಆಂಟೀಕ್. ನನಗನ್ಸುತ್ತೆ ನಮ್ಮ ಅಜ್ಜಿ ತಾತ ಹತ್ರ VCR ಇದೆ ಅಂತ. ನೋಡಿದ್ರ, ಸುಮಾರು 50 ವರ್ಷದಿಂದ ಇಟ್ಕೊಂಡಿರ್ತಾರೆ. ಹೌದಾ? ಅಲ್ಲೇನೋ 50-100 ಇರ್ಬೋದು. ಅದನ್ನ ಇಟ್ಕೊಂಡು ನಾವೇನ್ ಮಾಡೋದು? ಓಹ್, ನನ್ಗನ್ಸತ್ತೆ ಇಲ್ಲಿ VCR ಇರ್ಬೋದು. ಹೌದು, ಇದೆ. ಈಗ ಅದ್ರ ಬಗ್ಗೆ ಹೇಳ್ತೀನಿ ಕೇಳಿ. ನನಗೆ 1970s VCR ಜೊತೆ ವಿಡಿಯೋ ಟೇಪು ಸಿಕ್ತು. ಕೊಡಿಲ್ಲ ಅದನ್ನ ತಗೊಂಡು ನಾವೇನ್ ಮಾಡ್ಬೇಕು? ನಾವೀಗ ಈ ಕೆಟ್ಟೋಗಿರೋ ಕ್ಯಾಸೆಟ್ನ ಕಿತ್ತೋಗಿರೋ ಟೆಲಿವಿಷನ್ ಅಲ್ಲಿ ನೋಡ್ಬೇಕು ಅಂದ್ರೆ ನಮ್ಮ ಹತ್ರ ಪವರ್ ಇಲ್ಲ. ಗುಡ್ ಪಾಯಿಂಟ್. ಆದರೆ ಹೇಗಾದ್ರೂ ನಾವು ಪವರ್ನ ವಾಪಸ್ ತರೋಕೆ ಟ್ರೈ ಮಾಡ್ಬೋದಲ್ವಾ? ನನಗೆ ಗೊತ್ತಾಗ್ತಿಲ್ಲ. ನಾವಿಲ್ಲಿ ಬಂದು ಯಾವುದೇ ಥರದ ಟೆಕ್ನಾಲಜಿ ಯೂಸ್ ಮಾಡಬಾರ್ದು ಅನ್ಕೊಂಡಿದ್ವಿ. ಅದಕ್ಕೆ ನಾವಿಲ್ಲಿಗೆ ಲ್ಯಾಪ್ಟಾಪ್ಸ್ ಮತ್ತೆ ಸೆಲ್ ಫೋನ್ಸ್ ಎಲ್ಲ ಏನು ತಂದಿಲ್ಲ ಅಲ್ವಾ? ನಾನು ನನ್ನ ಸೆಲ್ ಫೋನ್ ತಂದಿದ್ದೀನಿ. ಏನು? ಓ, ಆಕ್ಚುಲಿ ಸ್ವೀಟ್ ಹಾರ್ಟ್, ನೀನ್ ತಂದಿಲ್ಲ. ನೀನ್ ತಂದಿದ್ಯಾ ಅನ್ಕೊಂಡಿದ್ಯಾ? ನೀನು ಎಂತ ಕಿತ್ತೋಗಿರೋ ನನ್ನ ಮಗ ಅಂದ್ರೆ ನೀನು ಯಾಕೋ ಮಾಡ್ದೆ? ನೀನು ಯಾಕೋ? ಯು ರೈಟ್, ಐ ಆಮ್ ಸಾರಿ. ನಾನ್ ಬೇಕಂತೆ ಐ ಆಮ್ ಸಾರಿ. ಸಾರಿ ಹೇಳ್ತಿದ್ಯಾ? ನಿನ್ನ ನಿಮ್ಗೋಸ್ಕರ ಫ್ಲಾಶ್ ಲೈಟ್ ತಂದಿದ್ದೀನಿ. ಹಾಗಾದ್ರೆ ನನಗೋಸ್ಕರ ಯಾರಾದ್ರೂ ಫ್ಲಾಶ್ ಲೈಟ್ ತಂದ್ರಾ? ಇಲ್ಲ, ಅದಕ್ಕೆ ನಾನೇ ನನ್ನ ಈಗೋ ಫ್ರೆಂಡ್ಲಿ ಫ್ಲಾಶ್ ಲೈಟ್ನ ತಗೊಂಡ್ ಬಂದಿದ್ದೀನಿ. ಏನು? ನಿಂಗೇನು ಗೊತ್ತಾ, ನಿನ್ಗೊಂದು ವಿಷಯ ಹೇಳ್ತೀನಿ. ನೀನು ನನಗದು ಮೇಲ್ ಮಾಡಬೇಕು. ಅಟ್ ಬೋರಿಂಗ್ ಕಿತ್ತೋಗಿರೋ ನನಗೆ ಬೇಕಾಗದೇ ಇರೋ .com. ಓಕೆ, ಎಲ್ಲರೂ ಸಮಾಧಾನವಾಗಿರಿ. ನಾವು ಅದೇನೋ ವೈಲ್ಡ್ ವೀಕ್ ಅಂತಿರಲ್ಲ, ಏನು ಮಾಡ್ತಿದೀವೋ ನನಗೆ ಗೊತ್ತಿಲ್ಲ. ನಾನು ಅನ್ಕೊಂಡೆ ಈ ಟೇಪಲ್ಲಿರೋ ಮೂವಿ ನೋಡೋದು ಇನ್ನೂ ವೈಲ್ಡರ್ ಆಗಿರುತ್ತೆ ಅಂತ. ನೀವೇ ನೋಡಿ ಇದ್ರ ಮೇಲಿರೋ ಟೈಟಲ್ಸ್ನ: ಕಾಸ್ಮಿಕ್ ಕ್ಯೂಬ್ಸ್ ಅಸೆಂಬಲ್, ಜಂಗಲ್ ಸೈಕೋ 13, ಏಜೆಂಟ್ W4 ಇನ್ ಸಿಂಗಾಪುರ್. ಸಖತ್ತಾಗಿರತ್ತೆ ನೋಡಕ್ಕೆ. ಯಾವುದಾದ್ರೂ ಪಾರ್ನ್ ಇದೆಯಾ? ನಾನಿರ್ಬೇಕಾರೆ ಪಾರ್ನ್ ಯಾಕೆ? ಶೋ ಆಫ್ ನಂಬರ್ 1 ಮಾತಾಡಿದಾಳೆ. ಹೇ,
ಹಾಗಿದ್ರೆ ನಾನು ಶೋ ಆಫ್ ನಂಬರ್ 2. ಮತ್ತೆ ನಾನು ಯಾಕೆ ನಂಬರ್ 1 ಆಗಿಲ್ಲ? ಈಗ ಯಾರು ನನ್ನ ಜೊತೆ ಡ್ಯಾನ್ಸ್ ಮಾಡ್ತೀರಾ? ನಾನ್ ಮಾಡ್ತೀನಿ. ಅಂದ್ರೆ ನಾವು ಟ್ರೈ ಮಾಡ್ಬೋದಲ್ವಾ? ಲೈವ್ ಆಗೇನೋ ಮಾಡ್ದಂಗಿರುತ್ತೆ. ಅಂಡ್ ಹೇರ್ ಡ್ರೈಯರ್ಸ್. ಓಕೆ. ನಿಮಗೆಲ್ಲ ಗೊತ್ತು ಅಲ್ವಾ, ಭೂಮಿ ಗುಂಡಗಿದೆ ಅಂತ, ಮತ್ತೆ ಟಿವಿ ಸ್ಕ್ರೀನ್ ಫ್ಲಾಟ್ ಆಗಿದೆ. ತುಂಬಾ ಹಿಂದೆ VHS ಬೇರೆ ಥರನೇ ಇತ್ತು. ಹುಷಾರಾಗಿದ್ಯಾ? ಹಾ, ನಮ್ಮ ಅಜ್ಜಿ ತಾತ ಕೊಟ್ಟಿರೋ VCR ಅಷ್ಟೊಂದೇನು ಚೆನ್ನಾಗಿಲ್ಲ ಅನ್ಸುತ್ತೆ. ನಾನು ಹೇಳ್ದಾಗೆ ಇವೆಲ್ಲ 70ಸ್ದು. ತುಂಬಾ ಹಳೇದಾಗ ಕಾಣುತ್ತೆ. ನಾನು ಅನ್ಕೋತಿದ್ದೆ ನೀವಿಬ್ರು ಯಾವತ್ತು ಅದೇ. ಇಲ್ಲ, ನಾನಿನ್ನೂ ಟ್ರೈಯೂ ಮಾಡಿಲ್ಲ. 2 ಸತಿಗಿನ ಜಾಸ್ತಿ ಮಾಡಲ್ಲ ಅನ್ಸುತ್ತೆ. ನೀನೇನ್ ಮಾಡ್ತಿದ್ಯಾ? ನಿನ್ ಕಣ್ಣಿಗೆ ಏನ್ ಕಾಣಿಸ್ತಾ ಇದೆ? ಮನೇಲಿ ಸ್ಮೋಕ್ ಮಾಡಬಾರ್ದು ಅಂತ ಒಪ್ಕೊಂಡಿದ್ವಿ ಅಲ್ವಾ? ಸ್ಪೆಷಲಿ ಇಂಥ ಕೈಂಡ್ ಆಫ್ ಸ್ಮೋಕ್. ನಾನು ಪ್ರಕೃತಿನೇ ಸೇವಿಸ್ತಾ ಇದ್ದೀನಿ. ನಮ್ಮ ಮಧ್ಯ ಇದೇ ಮಾತುಕತೆ ತಾನೇ ಆಗಿದ್ದು. ನೀನೀಗ ಹೊರಗೋಗಿ ಸ್ಮೋಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಮಾಡೋದು ನಮ್ಗೆ ಯಾರಿಗೂ ಇಷ್ಟ ಆಗಲ್ಲ. ಮುಖ್ಯವಾಗಿ 1 ವಾರ ಎಲ್ಲರೂ ಒಟ್ಟಿಗೆ ಇರಬೇಕಾಗತ್ತೆ ಇಲ್ಲಿ. ಅದ್ರ ಜೊತೆಗೆ ನದಿಯಲ್ಲಿ ಮುಳುಗೋ ಆಯ್ಕೆ ಕೂಡ ನಿನ್ನ ಹತ್ರ ಇದೆ. ನನ್ನ ಮೋಟ್ರ್ ಬೈಕ್ ಇದೆ, ನಿನ್ನ ಕರ್ಕೊಂಡು ಹೋಗ್ತೀನಿ ನಾನು. ಏನಿದು?
ವರ್ಕ್ ಆಗ್ತಿದ್ಯಾ? ಇಲ್ಲ. ನೋ. ಆ ಹುಡುಗಿರ್ ಮಾತು ಕೇಳ್ಬೇಡ, ಇದು ವರ್ಕ್ ಆಗ್ತಾ ಇದೆ. ಏನು? ಆ ಬೋರ್ಡ್ಗಳು ಸರಿ ಇಲ್ಲ ಅನ್ಸುತ್ತೆ. ಓ, ಮತ್ತೆ ಈ ಹೇರ್ ಡ್ರೈಯರ್ ಯಾಕೆ ವರ್ಕ್ ಆಗ್ತಿಲ್ಲ? ಟಿವಿನೂ ವರ್ಕ್ ಆಗ್ತಿದೆ. ಓ ಮ್ಯಾನ್, ನಾನು ಇವಾಗಲೇ ಸ್ನಾನ ಮಾಡಬೇಕು ಅಂತ ಅನಿಸ್ತಾ ಇದೆ. ಸೊ ಇದನ್ನ ಟೆಸ್ಟ್ ಮಾಡೋಣ ಈಗ. ಯಾರೋ ಮಿಸ್ ಆಗಿದಾರಲ್ವಾ? ಐ ಆಮ್ ಸಾರಿ, ನಾನು ಹಿಂಗೆ ಬೇಗ ಕಾಲ್ ಮಾಡಲಿಲ್ಲ. ನಂಗೆ ಗೊತ್ತು ಸ್ವೀಟ್ ಹಾರ್ಟ್, ನನ್ನ ಸುತ್ತಮುತ್ತ ಇರೋರು ಕ್ರೇಜಿ ಆಗಿದ್ದಾರೆ. ಇಲ್ಲ, ಇಲ್ಲಿ ಆ ಹುಡುಗಿರೂ ಇಲ್ಲ, ಆದರೆ ಬರೀ ಫ್ರೆಂಡ್ಸ್ ಅಷ್ಟೇ. ಆದರೆ ನೋಡಪ್ಪ, ನಾನೀಗ ಹೋಗಬೇಕು. ಹೌದು, ಅಮ್ಮನ ಕೇಳ್ದೆ ಅಂತ ಹೇಳು. ಸೀರಿಯಸ್ಲಿ? ನಮ್ಗೇನೋ ಬಂದ್ ಹೇಳ್ತಾ ಇದ್ದೆ ಟೆಕ್ನಾಲಜಿ ಬೇಡ ಅಂತ. ಈಗ ಪೊದೆ ಹಿಂದೆ ಬಚ್ಚಿಟ್ಕೊಂಡು ಫೋನ್ ನೀನ್ ಮಾಡ್ತಿದ್ಯಾ? ಬಾಯ್ಗೆ ಬಂದಾಗ ಮಾತಾಡ್ಬೇಡ ಆಯ್ತಾ? ಏನು ಫೋನಾ? ಹೌದು. ಇಲ್ಲ 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 ಇಲ್ಲ, ಏನ್ ಮಾಡ್ತಿದ್ದೀರಾ ನೀವು? ಫೋನ್ ಇದೆಯಾ ನಿನ್ನ ಹತ್ರ? ಕೊಡು ನನಗೆ. ಮರ್ತ್ ಹೋಗ್ಬಿಡು ಆಯ್ತಾ? ನೀನೇ ಹೇಳಿದಲ್ಲ ಟೆಕ್ನಾಲಜಿ ಬೇಡ ಅಂತ. ನಾನು ಯಾರಿಗೂ ಫೋನ್ ಕೊಡ್ತಾ ಇಲ್ಲ ಆಯ್ತಾ? ಕೊಡ್ಬೇಕಷ್ಟೇ ಇವಾಗ. ಇಲ್ಲ ಕೊಡೋದಿಲ್ಲ. ಮುಖದ ಮೇಲೆ ಹೊಡಿತೀನಿ. ಹೊಡಿತೀಯ ನಂಗೆ? ಯಾ, ಈ ಕುಳ್ ನನ್ನ ಮಗ ನಂಗೆ ಹೊಡಿತಾನಂತ. ನಾನು ಇವಾಗ ಹೊಡೆಯೋದು ನಿನ್ಗೆ. ಸರಿ ನಂಬ್ತಿಲ್ವಾ ಆಯ್ತು. ನೀನು? ಇಲ್ಲ. ಹೋ ರಿಯಲಿ? ಫಸ್ಟ್ ಒನ್. ನೀನ್ ಆಕ್ಚುಲಿ ಇದನ್ನ ಮಾಡ್ದೆ. ಹೊಡೆದೆ. ಧೈರ್ಯ ಇದ್ರೆ ಇನ್ನೊಂದ್ಸರಿ ಟ್ರೈ ನಿನ್ಗೆ ಅನ್ಸುತ್ತಾ ನಾನು ಹೊಡೆಯಲ್ಲ ಅಂತ? ರಿಯಲಿ? ಇಲ್ಲ, ನನ್ಗನ್ಸುತ್ತೆ ಇನ್ನೊಂದ್ಸರಿ ಹೊಡೆದು ನೋಡು ಕುಳ್ಳ. ನನ್ನ ಮಗನೇ, ನನ್ಗೆ ಹೊಡಿತೀಯ? ನನ್ಗೆ ಹೊಡಿತೀಯ? ಬಿಡ್ತೀಯಲ್ವೋ? ಇನ್ನೊಂದ್ಸರಿ ಹೊಡಿತೀನೋ? ಏ ಕುಳ್ಳ, ಏ ಕಪ್ಪೆ, ಏ ಫ್ರಾಗ್. ಸೋತೆ ಅಂತ ಹೌದು. ಒಪ್ಕೊಂಡ್ಯಾ? ಹೌದು, ನಾನು ಒಪ್ಕೊಂಡ್ಯಾ? ನನ್ನ ಒಪ್ಕೊಂಡ್ಯಾ? ಬಿಟ್ಬಿಡು. ಬಿಡು, ತಗೋ. ಈಗ ಕುಳ್ಳ ಯಾರು? ನೀನೇ ಆ? ಹಾಳಾಗಿ ಹೋಗೋ ನೀನು. ಓ ಹೌದು, ಹೌದು, ಈಗ ನಿನ್ಗೆ ಯಾರು ಏನು ಮಾಡಕ್ಕಾಗಲ್ಲ ನಾನು ಕಣೋ. ನೋಡಿದ್ದೀನಿ. ನಾನು ಹೇಳ್ತೀನಿ ಸುಮ್ನೆ ತಾನೆ. ಮಾತಾಡ್ಬೇಡ ಫ್ರಾಗ್. ಏ ಏನು ಏ, ಮಾಡಕ್ಕಾಗಲ್ಲ ಹೋಗಲೇ. ಏಯ್ ಬಿಡು. ಏಯ್ ಬಿಡು. ಸುಮ್ಮನೆ ಇರು ಇವಾಗ. ಸುಮ್ಮನೆ ಇರು. ಬಿಡು. ಬಿಟ್ಕೊಡು. ಯಾರು ಗೆದ್ದಿದ್ ಗೊತ್ತಾ? ನಾನೇ. ಯಾ, ನಾನು ಹೇಳಿದ್ದೆ ಅಲ್ವಾ? ಓಕೆ, ಯಾ, ಟು ಪ್ಲೀಸ್. ಒನ್ ಪ್ಲೀಸ್. ನೀವೆಷ್ಟು ಡೀಸೆಂಟ್ ಆಗಿದ್ದೀರಾ. ಹುಡುಗ ಇಷ್ಟು ಡೀಸೆಂಟ್ ಆಗಿರೋದನ್ನ ನಾನು ನೋಡೇ ಇರ್ಲಿಲ್ಲ. ಅವ್ನು ಸೋತೋಗ್ತಾ ಇದ್ದಾನೆ. ಈಗ ಜಗಳ ಆಡೋದು ಬೇಡ. ಇನ್ 2 ನಿಮಿಷದಲ್ಲಿ ಎಲ್ರು ಒಟ್ಟಿಗೆ ಸೋಲ್ತೀರಾ. ಅದ್ರ ಬಗ್ಗೆ ನಂಗೇನು ಹಾ, ಗೊತ್ತಿಲ್ಲ. ನೋಡ್ತಿರೋ. ಈ ಅಲ್ಲಿನೇ ಗೆಲ್ಲೋದು. ಎಲ್ಲಿ ನೋಡೇ ಬಿಡೋಣ ಈ ಆಟದಲ್ಲಿ ಯಾರು ಗೆಲ್ತಾರೆ ಅಂತ. ಸರಿ ಆಯ್ತು, ನಮ್ಮ ಹತ್ರ ಇನ್ನೂ ಎಷ್ಟು ಬಿಯರ್ ಉಳ್ಕೊಂಡಿದೆ? ಓ, ನೀನ್ ಆಟದ ಮಜಾನ ಯಾಕೆ ಹಾಳು ಮಾಡ್ತೀಯ? ನಾನ್ ನನ್ ಕಾರ್ಡ್ಸ್ ತೋರಿಸ್ಲಾ? ನೋಡೋಣ. ಆಹಾಹಾ. ಏನು ಏನದು? ಕಾರ್ಡ್ಸ್. ಅದು ಫ್ಲಾಶ್. ಅಷ್ಟು ಗೊತ್ತಿಲ್ವಾ? ನಾನು ಬಿಡ್ತಾ ಹೌದಾ, ಇದ್ದೀನಿ. ನಂಗೆ ಕಾರ್ಡ್ ಗೊತ್ತಿರ್ಲಿಲ್ಲ. ಸಿಗ್ತಾ ಇಲ್ಲ ನನಗೆ. ಸರಿ, ಸ್ಟ್ರಿಪ್ ಲವ್ಸ್. ಓ, ಏನು? ನೀನೊಬ್ಬ ದೊಡ್ಡ ಚೀಟರ್. ಇವತ್ತು ನನಗೆ 2ನೇ ಸರಿ ಅವಮಾನ ಆಗ್ತಾ ಇದೆ. ನಿನಗ್ ನೀನೇ ಅವಮಾನ ಮಾಡ್ಕೋತಿದ್ಯಾ? ನೀನ್ ಹಾಕೊಂಡಿರೋದ್ ನಂದು. ನಿನ್ನ ಹತ್ರ ನಂದಿದೆ, ನನ್ನ ಹತ್ರ ನಿಂದಿದೆ. ಆ ಜೂನಿಯರ್ ನಂಗೆ ಹೊಡೆದಿದ್ದಕ್ಕೆ ಒಂದು ಪಾಠ ಕಲಿಸ್ಲೇಬೇಕು. ವೆಲ್, ಜೂನಿಯರ್ಸ್ ಕಾಯ್ತಾ ಇದಾರೆ ನಿನ್ಗೆ. ನೀನ್ ಯಾವಾಗ ಬಿಟ್ಟು ಹೋಗ್ಬೇಕು ಅಂತ ನಿನಗ್ ಗೊತ್ತಾಗ್ಬೇಕಾ ಐಸ್ಮ್ಯಾನ್? ಐಸ್ಮನ್ನ. ಹೋ ಸಾರಿ, ನಾನು ಕರಿಬಾರ್ದ. ಹೌದು, ನೀನ್ ಎಲ್ಲಿಂದ ಬಂದಿರೋದು? ನಾನು US ನ ASS ನಿಂದ ಬಂದಿದ್ದೀನಿ. ಅವನು ಅರ್ಧ ಐಸ್ಲ್ಯಾಂಡ್. ನನ್ಗೆ ಇಷ್ಟ ಆಗಲ್ಲ. ನಿನ್ನ ಅಕ್ಸೆಂಟ್ ಎಲ್ಲ ಏನೋ ವಿಚಿತ್ರವಾಗಿತ್ತು ಅಂತ. ಓ, ನೀನು ಆಕ್ಸೆಂಟ್ ಬಗ್ಗೆ ಮಾತಾಡ್ತಾ ಇದ್ಯಾ? ಪಾಂಡವರು ಮತ್ತು ಕೌರವರ ಮಹಾಭಾರತ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಫಿಲಮ್ಸ್ ಮಾತ್ರ ಇಂಗ್ಲಿಷ್ ಅಲ್ಲಿ ಇರ್ಬೇಕು, ಫ್ರೆಂಚ್ ಅಲ್ಲ ತಾನೆ? ಓ, ಹೆಸರು ಮಾತ್ರ ಆ ಥರ ಇದೆ ಅಷ್ಟೇ. ಇದರಲ್ಲಿ ಏನಿದೆ ಅಂತ ಗೊತ್ತಾಗಬೇಕು ಅಂದರೆ ಇದನ್ನ ನೋಡೋಣ ಬನ್ನಿ.
ಏನೋ ಮಾಡ್ತಿದ್ಯಾ? ತುಂಬಾ ಭಯ ಆಗಿತ್ತು ಗೊತ್ತಾ? ಅರ್ಥನೇ ಆಗುದಿಲ್ಲ, ನನ್ ಮಗನೇ ನಿನ್ನ ಬಿಡೋದಿಲ್ಲ. ಓಕೆ ಓಕೆ ಓಕೆ, ನಾನಂತೂ ಈಗ 2-headed ಸಿಂಗ್ ಹಾಡ್ತೀನಿ. ಈಗ ನೀನೇನು ಹಾಡ್ತೀಯಾ? ನೀನ್ ಹಾಡೋದನ್ನ ನಾನು ನೋಡ್ತಾ ಇರ್ತೀನಿ ಅಷ್ಟೇ. ನೀನ್ ಈ ರೀತಿಯಾದ ನಾಟಕಗಳನ್ನ ನನ್ನ ಹತ್ರ ಆಡಬೇಡ. ಇದನ್ನ ನಾನು ಇಟಲಿಯಲ್ಲಿ ಸಾಕಷ್ಟು ನೋಡಿದ್ದೀನಿ. ಈ ಕಡೆಯಿಂದ ರೆಕಾರ್ಡರ್ಗೆ ಹಾಕಿ ಇದ್ರ ಒಳಗಿರೋ ಟೇಪನ್ನ ಮುಟ್ಬೇಡಿ. ತುಂಬಾನೇ ವಿಚಿತ್ರವಾಗಿ ಬರ್ದಿದ್ದಾರೆ ಅಲ್ವಾ ಇದ್ರ ಮೇಲೆ? ಹೌದು, ಅದು ವಾರ್ನಿಂಗ್ ಇರ್ಬೋದು. ಮೇ ಬಿ ಟೇಪ್ನ ಟಚ್ ಮಾಡಬಾರ್ದು ಅನ್ಸುತ್ತೆ. ಲೈಕ್ ಡು ನಾಟ್ ಟಚ್ ದ ಟೇಪ್ ಇನ್ಸೈಡ್. ಮಾಡಿದ್ರೆ ಆಯ್ತು. ಓಕೆ. Could there be life similar to our own on other planets? What then will the future reveal? If this story you are about to witness is only the beginning. ಸುಮ್ಮನೆ ಇರೋ. ಅಲ್ಲಿ ನೋಡಪ್ಪ ಅದನ್ನ, ಆ ಗೋರಿಲ್ಲ ಅದು. Shakespeare once said, through Hamlet, there are more things in heaven and earth, Horatio, than are dreamt of in your philosophy. Werewolves, vampires, monsters created by atomic radiation, creatures from outer space. They all did their part to paralyze the kids at Saturday matinee and to give the girl an excuse to move as close as possible to the boy at the drive-in theater. Yes, man has always had his monsters. One of the biggest errors a man might make is to disbelieve what he hasn't seen. To think that there are not evil powers or fantastic creatures could result sometimes in dreadful consequences. Shit. No harm at all. It's just that there's a lot of four flushers around here that's claiming to be Jesse James. We didn't come here for any trouble. We came here to do a little job. ಎಷ್ಟು ಬೆವುತಿದ್ಯಾ ನೀನು?
ನಾನು ಹೋಗಿ ಸ್ವಲ್ಪ ನೀರು ತಗೊಂಬರ್ತೀನಿ. ಯಾರಾದರೂ ಬರ್ತೀರಾ? ಓಕೆ. ನಾನು ಕಾರ್ ತಗೊಂಡು ಹೋಗ್ತಿದ್ದೀನಿ. ಈಗ ನೀನು ಪ್ಯಾರಿಸ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ಬೇಡ. ಕಾರ್ ಓಡ್ಸಕ್ಕೆ ಬರ್ದಿರೋ ಜೊತೆ ಕಾರ್ ಓಡಿಸೋದಾ? ತುಂಬಾ ಡೇಂಜರಸ್. ಎಲ್ಲ ಕೀಸ್ ಕೊಡು. ಸೀರಿಯಸ್ಲಿ? ಹೌದು. ನಾವಿಲ್ಲಿಂದ ಹೋಗೋವಾಗ ನಿಂಗೆ ತೆಗೆದು ಕೊಡ್ತೀನಿ, ಆಯ್ತಾ? ಬೇಜಾರಾಯ್ತು ಅನ್ಸುತ್ತೆ. ಬಹುಶಃ ನಾನು ನಿನಗೋಸ್ಕರ ಉಳ್ಕೊಂಡಿದ್ದೀನಿ ಅನ್ಸುತ್ತೆ. ನಂಗೆ ಗೊತ್ತು ನೀನು ಅವಳನ್ನ ಪಟಾಯಿಸ್ಬೇಕು ಅಂತ ಇದೆಯಾ. ನಿಜವಾಗ್ಲೂ ಬೇಜಾರಾಯ್ತು. ಯಾರಾದ್ರೂ ನನ್ನ ಜೊತೆ ಪಿಂಗ್ ಪಾಂಗ್ ಆಡ್ತೀರಾ? ಎಲ್ಲಾದ್ರೂ ಟೇಬಲ್ ಇದೆಯಾ? ಆ ಹಳೆ ಪಾಳ್ ಮನೇಲಿ ಆಡೋಣ. ಬಾ ಹೋಗೋಣ. ಏನಾಯ್ತು? ನೀನೇನ್ ಮನುಷ್ಯನ ಇಲ್ಲಿನಾ? ನಾನೊಬ್ಬ ಮನುಷ್ಯ, ಹೇಗೋ ಉಳ್ಕೊಂಡೆ. ಆಲ್ ರೈಟ್, ಪಿಂಗ್ ಪಾಂಗ್. ನಾವು ನೆನ್ನೆ ರಾತ್ರಿ ಎಷ್ಟು VHS ನೋಡಿದ್ವಿ? ನನಗನ್ಸುತ್ತೆ 5 ಇಲ್ಲ 4. ನಾವು ಜಾಂಬೀಸ್ ಬಗ್ಗೆ ಇರೋದು ಕೂಡ ನೋಡಿದ್ವಿ ತಾನೆ. 5 ಜಾಂಬಿ ಮೂವಿನ ಪೂರ್ತಿ ನೋಡಿದ್ದು ನಾನು ಒಬ್ಬನೇ ಅನ್ಸುತ್ತೆ. ತುಂಬ ಚೆನ್ನಾಗಿತ್ತು. ನಾನು ನೋಡಿದೆ. ಶುರುವಾದ 5 ನಿಮಿಷಕ್ಕೆ ಫುಲ್ಲು ನಿದ್ದೆ ಬಂತು ನನಗೆ. ನಿಮಗೆ ಗೊತ್ತಾ, ಆ ಫಿಲಮ್ಸ್ನ ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿತ್ತು. ವಿತ್ ಅ ಬಿಯರ್ ಆ್ಯಂಡ್ ಅ ಬ್ಯೂಟಿಫುಲ್ ವುಮನ್. ಏನಂತೀಯಾ? ನಿಜವಾಗ್ಲು ಗಂಡಸರ ಜೊತೆ ಬಿಯರ್ ಇದ್ರೆ ಚೆನ್ನಾಗಿರುತ್ತೆ. ಆದ್ರೆ ಇನ್ನು ಬಿಯರ್ ಇರ್ಲಿ. ಈಗ ನನ್ ಸರ್ದಿ. ಸರಿ, ಹಾಗಿದ್ರೆ ಯಾರು ನನ್ನ ಜೊತೆ ಇನ್ನೊಂದು ಮೂವಿ ನೋಡ್ತೀರಾ? ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತೂ ಬೇಡ, ತುಂಬಾನೇ ನೋಡಾಯ್ತು. ಆದ್ರೆ ಅದರಲ್ಲಿ ಕ್ರಿಸ್ಮಸ್ ಫಿಲಮ್ ಸಹ ಇದೆ. ಯಾರು ಅದನ್ನ ನೋಡಕ್ ನನ್ನ ಜೊತೆ ಬರ್ತೀರಾ? ಇಲ್ಲ, ಇದು ಸರಿಯಾದ ಸೀಸನ್ ಅಲ್ಲ. ಅದನ್ನ ತಗೊಂಡು ನಾವೇನ್ ಮಾಡೋದು? ಈಸ್ಟರ್ ಟೈಮಲ್ಲಿ ನಾವು ಬರೀ ಬಗ್ಸ್ ಬನ್ನಿ ನೋಡ್ತೀವಾ? ಇಲ್ಲ. ಓಕೆ, ನಾವು ಸಾಂಟಾ ಫಿಲಮ್ನ ನೋಡೋಣ. ರಿಮೆಂಬರ್, ಡು ನಾಟ್ ಟಚ್ ದ ಟೇಪ್ ಇನ್ಸೈಡ್. ಓಕೆ. ಆ ತರ್ಲೆ ಹುಡುಗ್ರ ಅಸಹ್ಯವಾಗಿ ಆಡ್ತಿದ್ದೀರಾ. ಯಾವಾಗ್ಲೂ ಜಗಳ ಆಡ್ತೀರಾ. ಮಸಾಜ್ ಮಾಡ್ಲಾ ಚಿನ್ನ? ಹೌದು. ಯಾರೋ ಇದರಲ್ಲಿ ವಿಡಿಯೋ ಟೇಪ್ ಬಿಟ್ಬಿಟ್ಟಿದ್ದಾರೆ. ಅಂದ್ರೆ 6 ಫಿಲಮ್ ನೋಡಿದ್ವಾ? Zombies vs. Cowboys.
ಆ 5 ಮೂವೀಸಲ್ಲಿ ಇದನ್ನ ನೋಡಿದ ನೆನಪೇ ಇಲ್ಲ. ತಮಾಷೆ ಏನು ಅಂದ್ರೆ ನಾವೊಂದ್ ಜಾಂಬಿ ಫಿಲಂ ನೋಡಿದ್ವಿ. ಹೌದು, ಆದ್ರೆ ಯಾವುದು ಚೆನ್ನಾಗಿರ್ಲಿಲ್ಲ. ನಾವು ಆಲ್ಮೋಸ್ಟ್ ಕೊನೆವರೆಗೂ ನೋಡಿದ್ವಿ. ಅದೊಂಥರ ಎರಡರ ಮಿಶ್ರಣ ಇದ್ದಾಗೆ. ಅದು VCR ಅಲ್ಲಿ ಮಕ್ಕಳು ಹುಟ್ಟಿಸ್ದಾಗೆ. ಅಂದ್ರೆ ಅದರಲ್ಲಿ ಮೊಟ್ಟೆ ಇಟ್ಟು ಇವತ್ತು ಬೆಳಗ್ಗೆ ಒಡೆದೋಯ್ತದು. ಅದು ವಿಚಿತ್ರ. ಒಂದ್ಸಲ ನೋಡ್ತೀನಿ ಕೊಡು. ನಿಂಗೆ ಗೊತ್ತಾ ನಾವೇನು ಮಾಡಬೇಕು? ನಾವು ಅದರಲ್ಲೀಗ ಸ್ಯಾಂಟಾ ಫಿಲಮ್ ಇಡಬೇಕು, ಮತ್ತೆ ನೆನ್ನೆ ನೋಡಿದ ಏಲಿಯನ್ ಫಿಲಮ್ ಕೂಡ. ಆಮೇಲೆ ನೋಡೋಣ ಅವೆರಡು ಮಿಶ್ರಣ ಆಗತ್ತಾ ಅಂತ. ಹ, ನೀನು ನಿನ್ ಪಾಯಿಂಟ್ನ ಹೇಳ್ದೆ. ನೀನ್ ಈ ರೀತಿ ತಮಾಷೆ ಮಾಡೋದೇನ್ ಫಸ್ಟ್ ಟೈಮ್ ಅಲ್ಲ. ನಿಮ್ಗೆ ಸ್ಯಾಂಟಾ ಫಿಲಮ್ ನೋಡೋಕೆ ಇಷ್ಟ ಇಲ್ವಾ? ಅದರಲ್ಲಿ ಆ ಏಲಿಯನ್ ಲವ್ ಮಾಡ್ತಿರೋದು. ನೀನ್ ಹೇಳ್ತಿರೋದೇನು ಅಂತ ನಿನಗ್ ಗೊತ್ತು ತಾನೆ? ಒಂದ್ ವೇಳೆ ನೀನ್ ಹೇಳೋದೇನಾದ್ರೂ ನಡೆದ್ರೆ, ಎ ನೀನ್ ತುಂಬಾ ಕುಡಿತೀಯಾ, ಬಿ ನಾನ್ ನಿನಗ್ ಬೆಟ್ ಕಟ್ತೀನಿ. ಐ ಬೆಟ್ ಯು $50. 50 euros. 50 ಯೂರೋಸೇ ಆಗ್ಲಿ ಅಮ್ಮ, ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಸ್ಯಾಂಟಾ, ಏಲಿಯನ್ಸ್. ಬೇಡ, ಇನ್ನು ಎಷ್ಟು ವೇಟ್ ಮಾಡಬೇಕು? ಅಲ್ಲಿ ಟೇಪ್ ಇದೆ ಅಂತ ನಿನಗ್ ನಿಜವಾಗ್ಲೂ ಅನ್ಸುತ್ತಾ? ಅಲ್ಲಿ ಸ್ಯಾಂಟಾ ಮತ್ತೆ ಏಲಿಯನ್ಸು ಇರ್ತಾರಾ? ಇಲ್ಲ, ಆ ಬೆಟ್ ಮಾಡಿದಾಗ ನಾನು ಕುಡ್ದಿದ್ದೆ. ಆದರೂ $50 ಆ ಟೇಬಲ್ ಮೇಲಿದೆ. 50 euros. 50 ಯೂರೋಸ್ ಏನೇ ಆಗಲಿ. ಏನು ಗೊತ್ತಾ, ನಾನು ಮತ್ತೆ ಕುಡಿಬೇಕನ್ನಿಸ್ತಾ ಇದೆ. ಸರಿ, ನೀನ್ ಹಾಗೆ ಮಾಡು. ನಾನು ಹೋಗಿ VCR ಚೆಕ್ ಮಾಡ್ತೀನಿ. ಏನ್ ಗೊತ್ತಾ, ನಿಜವಾಗ್ಲೂ ಇಲ್ಲೊಂದು ಟೇಪ್ ಇರೋ ತರ ಕಾಣಿಸ್ತಿದೆ. ಏನು? ನಿಮ್ಗೆ ಹಾಗಂದ್ರೇನು ಅಂತ ಗೊತ್ತಾ? ಏನು? ನಾವ್ ಈ ಟೇಪಿಂದ ಅಥವಾ 2 ವಿಡಿಯೋ ಟೇಪಿಂದ ಎರಡನ್ನು ಮಿಕ್ಸ್ ಮಾಡಿ ನಮ್ಗೆ ಸಖತ್ತಾಗಿರೋ ಮೂವಿ ಸಿಗ್ಬೋದು ಅಂತ ಅನಿಸ್ತಾ ಇದೆ. ಸಖತ್ತಾಗಿರುತ್ತೆ. ಇಲ್ಲ ಇಲ್ಲ ಇಲ್ಲ, ಯೋಚನೆ ಮಾಡಿ. ನಾವು ನಿಕ್ಸನ್ ಬಗ್ಗೆ ಒಂದು ಮೂವಿನ ನೋಡ್ಬೋದು. ಅದಾದ್ಮೇಲೆ ಮಂಜಲ್ಲಿ ಗೋರಿಲ್ಲ ಬರುತ್ತೆ. ಇದರಿಂದ ನಾನು ಅನ್ಕೊಂಡಿದ್ದೀನಿ ನಿಕ್ಸನ್ ಮರ ಹತ್ತೋದನ್ನ ನೋಡ್ಬೋದು ಅಂತ. ಇರು ನರೇಶ್, ಜೆನಿಫರ್ ಆನಿಸ್ಟನ್ ಅಲ್ಲಿ ರಾಂಗ್ ಕಾಂಗ್. ಯಸ್, ನಾವಿದ್ರಲ್ಲಿ ಯಾವುದೇ ಆಕ್ಟರ್ಸ್ದು ಪಾರ್ನ್ ನೋಡ್ಬೋದು. ಇರಿ, ಆ ರೀತಿ ಅಲ್ಲ. ಅಷ್ಟೊಂದು ಎಕ್ಸೈಟ್ ಆಗಬೇಡಿ. ಅಂದರೆ ಇದು ನಿಜನೇ ಆಗಿದ್ರು ನಮ್ಮ ಹತ್ರ ಇರೋದು ಇಷ್ಟೇ ಟೇಪ್ಗಳು. ನಮಗೆ ಬೇಕಿರೋದು ಇದರಲ್ಲಿ ಇದೆ ಅಂತ ನನಗನ್ಸೋದಿಲ್ಲ. ಮತ್ತು ನಾನೊಂದು ಮೂವಿ ನೋಡಿದ್ದೀನಿ. ಅದರಲ್ಲಿ ವಿಲ್ ಸ್ಮಿತ್ ಇಲ್ಲ, ಬ್ರ್ಯಾಡ್ ಪಿಟ್ ಇಲ್ಲ, ಜೆನಿಫರ್ ಆನಿಸ್ಟನ್ ಇಲ್ಲ, ಎರಿಕ್ ಬ್ಯಾನರ್ ಕೂಡ ಇಲ್ಲ, ಟಾಮ್ ಕ್ರೂಸ್ ಕೂಡ ಇಲ್ವಾ? ಟಾಮ್ ಕ್ರೂಸ್ ಕೂಡ ಇಲ್ಲ. ಛೇ, ಖಂಡಿತವಾಗಿ ಪಾರ್ನ್ ಕೂಡ ಇಲ್ಲ. ಓ, ಹಾಗಾದ್ರೆ ನನ್ನ ಫ್ರೆಂಡ್ ನೋಡೋ ಅಂತ ಯಾವುದೇ ತರ ಮೂವಿ ಇಲ್ಲ. ಟೇಪ್ ಬಿಸಾಕ್ಬೇಡ. ನನ್ನ ಕೈಯಿಂದ ಮತ್ತೆ ಒದೆ ತಿನ್ಬೇಕು ಅಂತ ಅನಿಸ್ತಾ ಇದೆಯಾ? ಏ ಸಾಕು ನಿಲ್ಸು. ನೆನ್ನೆ ಅವ್ನು ಹೇಗೆ ಜಾರ್ಸೋದ ಅಂತ ನೆನ್ಪಿದ್ಯಾ ನಿನ್ಗೆ? ಇನ್ನೂ ಸ್ವಲ್ಪ ಬೇಕಾ? ಬೇಡ. ಆದರೂ ಇದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ತುಂಬ ಕಾಂಬಿನೇಷನ್ಸ್ ಟ್ರೈ ಮಾಡ್ಬೋದು. ಇಟ್ಸ್ ಓಕೆ, ನಾನೇ ಮಾಡ್ತೀನಿ. ಓಕೆ, ಟೇಪ್ ಟಚ್ ಮಾಡಬೇಡ. ಓಹ್, ನಾನು ಸೌತೆಕಾಯಿ ತಂದಿದ್ದೀನಿ. ಅದು ಔಟರ್ ಸ್ಪೇಸ್ ಇಂದ ಬಂದಿದ್ಯಾ? ಓಕೆ, ಯಾಕೆ ಎಲ್ಲರೂ ಇಷ್ಟು ನಗ್ತಾ ಇದ್ದೀರಾ? ನೀನ್ ಹೋಗ್ ಅವಳಿಗೆ ಹೇಳು, ನಿನ್ನ ನಂಬ್ತಾಳ ನೋಡು. Shall we get going?
ಇದು. ತೋರಿಸ್ತಾ ಇದಾರೆ ಇವರು. ಪಿಕ್ಚರ್ನೆಲ್ಲ ನೋಡ್ಬೇಕಾ ನಾವೀಗ? ಯಪ್ಪ. Good to see you. Why'd you go get the ice cream? Money. You want one? No thanks. I gotta watch when wait. They're making another film. That's great. How's Kaufman doing? He got out of the hospital and quit the force. My car. Jake! ಚೆನ್ನಾಗಿದೆ. I was gonna be here at 4 o'clock. What's the matter with you? I can't put it together. Well, why not? God. What revenge? Inside something. Power that you can feel across this room and through that door. The person capable of discerning the secrets of voodoo had to be able to give movement to the chosen one, An initiate? who by means of a black mass would intercede before the Baron Samedi and become master of the living dead. Oh, come on. Check the computer. No stellar explosion. It's the end. Pulses of an electric brain. The heart resumes its normal beat. The lungs begin their regular functioning. The blood flowing evenly again. Do not make me destroy you. What the hell are you doing? Have you heard about David and Goliath? ಹೇಗಿದೆ? ಮಜಾ ಬರ್ತದೆ. Keep coming. Here comes another one. And you say you can send things through this machine into another dimension? It's strange how some printed words can evoke emotion. You live in a different world. Not a world of words, but of things that you cannot express. Sure, I know you're all able technicians, chemists, physicists, engineers, but no poets or musicians are born nowadays. And you've forgotten about love. What you're going to do is insane. We shall soon see which one of us decides to Harry, will you undo my strap? Harry?
ಅಲ್ಲ. ಅದ್ಭುತವಾಗಿದೆ. ನನಗೂ ಇದೇ ತರದ್ ಬೇಕಾಗಿತ್ತು. ಸಕ್ಕತ್ತಾಗಿದೆ. ಅಲ್ಲ ಈ ಪಿಕ್ಚರ್ ಎಲ್ಲ ಏನಿದೆ ಅಂತ ನಿಜವಾಗ್ಲೂ ಹುಡುಗಿರಿಗೆ ತೊಂದರೆ ಕೊಡೋದ್ ಬಿಟ್ಟು ಬೇರೆ ಏನಿದೆ ಅಂತ ಇಲ್ಲಿ. ಕೊನೆಗೂ ಸಿಕ್ತಲ್ಲ ನಿನ್ ಸಿಡಿ. ನೋಡು, ನೋಡ್ಕೊ ಚೆನ್ನಾಗಿ, ಕಣ್ತಪ್ಪ ನೋಡ್ಕೊ. ಓ ಕಿಂಕಿ, ಆ ಟೇಪಲ್ಲಿ ಮುಟ್ಬಾರ್ದು ಅಂತ ಏನಾದರೂ ವಾರ್ನಿಂಗ್ ಇತ್ತಾ? ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಚಿನ್ನ. ನೀನು ನನ್ ಮೇಲ್ ಫೋಕಸ್ ಮಾಡು. ಇದನ್ನ ಕಟ್ ಮಾಡಿ ಮನೆಗ್ ತಗೊಂಡ್ ಹೋಗ್ಬಿಡ್ತೀನಿ. ನೀನು ಬೇರೆಯವ್ರ ಮೇಲೆ ಯೂಸ್ ಮಾಡಬಾರ್ದು ಅಂತ. ಅದನ್ನ ಅಲ್ಲೇ ಬಿಟ್ರೆ ಒಳ್ಳೇದು ಅಂತ ಅನಿಸ್ತಾ ಇದೆ. ನೀನ್ ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ. ಈ ಮಷೀನ್ ಎಲ್ಲಿಂದ ಬಂತು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಇಲ್ಲಿಂದ ಹೋದ್ಮೇಲೆ ಡೆಫಿನೆಟ್ ಆಗಿ ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡ್ತೀನಿ. ಸುಮ್ನೆ ನನ್ನ ತಪ್ಕೋ. ಅಷ್ಟೇನಾ? ಮತ್ತೆ ಇನ್ನೇನ್ ಮಾಡ್ಬೇಕು ಅಂತ ಹೇಳ್ತಿದ್ಯಾ? ಇದು ಚೆನ್ನಾಗಿತ್ತು. ನಾನು ಮಲಗಿದ್ನಾ ಅನ್ಸುತ್ತೆ. ನನಗೆ ಹೇಗೆ ಗೊತ್ತಾಗುತ್ತೆ?
ಯಾಕೋ ವಿಚಿತ್ರ ಅನ್ನಿಸ್ತಿದೆ. ಒಂದೇ ಫಿಲ್ಮ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ನಂಗೆ ಗೊತ್ತಿಲ್ಲ ನಾವು ಅದನ್ನ ಜೊತೆಗೆ ನೋಡಿದ್ವಾ ಅಥವಾ ಬರೀ ಕನ್ಸ ಅಂತ. ಯಾವುದ್ರ ಬಗ್ಗೆ? ಸಿಗ್ಮಂಡ್ ಫ್ರಾಯ್ಡ್ ಅಂತ ಅವನೊಬ್ಬ ತುಂಬ ವಿಚಿತ್ರ ವ್ಯಕ್ತಿ. ಅವನು ಎಲ್ಲರ ಕನಸು ಮೇಲೆ ದಾಳಿ ಮಾಡ್ತಿದ್ದ, ಅವರನ್ನು ಸೈಕೋ ಅನಲೈಸ್ ಮಾಡ್ತಿದ್ದ. ಅದನ್ನ ನೋಡಿದ ನೆನಪಿಲ್ಲ ನನಗೆ. ಆದರೆ ಯಾವುದೋ ಕ್ರಾಸ್ ಓವರ್ ಫಿಲಮ್ ಇರಬೇಕು ಅನ್ಸುತ್ತೆ. VCR ಅಲ್ಲಿ ಪ್ಲೇ ಆಗ್ತಿತ್ತು. ಇಷ್ಟ ಆಯ್ತಾ ನಿಂಗೆ? ಹಾಂ, ಇಲ್ಲ ಇಲ್ಲ ಇಲ್ಲ, ಒಂಚೂರು ಚೆನ್ನಾಗಿರಲಿಲ್ಲ. ಅದನ್ನ ನೆನೆಸ್ಕೊಂಡ್ರೆ ತುಂಬ ವಿಚಿತ್ರ ಅನ್ಸುತ್ತೆ. ನಾನು ಹೇಳ್ತೀನಿ ಕೇಳು. ನಿನ್ನೆ ರಾತ್ರಿ ವ್ಯಾಂಪೈರ್ ಇಂದ ಕಚ್ಚಿಸ್ಕೊಂಡಿದ್ಯಾ ನೀನು? ಆದ್ರಿಂದ ನಿನ್ನಿಂದ ಬಿಸಿಲು ನಿಂತ್ಕೊಳಕ್ಕಾಗಲ್ಲ. ಇಲ್ಲ, ನಾನು ನಿಜವಾಗ್ಲೂ ಏನೋ ನೋಡಿದೆ ಅಲ್ಲಿ. ಅದು ಪ್ರಾಣಿನಾ? ಇಲ್ಲ, ನಾನು ಒಂದು ಮೂವಿನ ನೋಡ್ತಾ ಇದ್ದೆ. ಅದು ದೆವ್ವದ ಬಗ್ಗೆ ಇತ್ತು. ಟೇಪ್ ಎಲ್ಲ ಮುಗಿದ್ಮೇಲೆ ಮತ್ತೆ ಅದೇ ರಿವೈಂಡ್ ಆಯ್ತು. ರಿವೈಂಡ್? ಅದೇ ರಿವೈಂಡ್ ಆಯ್ತು ಅಂತ ಹೇಳ್ತಿದ್ದೀನಲ್ಲ ನಾನು. ಅದು ಟೇಪಿಂದ ಏನೋ. ನಾನು ಅದನ್ನೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಯ್ತಾ? ಯಾವಾಗ್ಲೂ ಚಿಕ್ಕ ಮಕ್ಕಳು ಮಲ್ಗೋಕು ಮುಂಚೆ ಉಚ್ಚ ಮಾಡಿ ಮಲಗಬೇಕು. ನಾನು ತಮಾಷೆ ಮಾಡ್ತಿಲ್ಲ, ನಾನು ಹೇಳ್ತಿದ್ದೀನಲ್ಲ. ಈ ಮಷೀನ್ ಇದೆಯಲ್ಲ, ಇದು ತನಕ್ ತಾನೇ ಮ್ಯಾಜಿಕ್ ಆಗಿ ಪ್ಲೇ ಆಗ್ತಿದೆ. ಅದೇನ್ ಮಾಡುತ್ತೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ನಾವು ಇದನ್ನ ರಿವೈಂಡ್ ಮಾಡಿದ್ರೆ ಏನಾದ್ರೂ ಬರ್ಬೋದು. ಹೌದು. ಸೊ ನಾವು ಮಾನ್ಸ್ಟರ್ ಫಿಲಮ್ಸ್ನ ರಿವೈಂಡ್ ಮಾಡ್ಲಿಲ್ಲ ಅಂದ್ರೆ ಏನೂ ಆಗಲ್ಲ. ನಾವು ಬರೀ ಬಿಕಿನಿ ಮೂವಿಗಳನ್ನ ರಿವೈಂಡ್ ಮಾಡೋಣ. ಶಟ್ ಅಪ್. ಹೇಗಿದ್ರು ನಾಳೆ ಇಲ್ಲಿಂದ ಹೋಗ್ತೀವಿ. ಅಲ್ಲ, ಯಾಕೆ ಇವಾಗ್ಲೇ ಹೋಗ್ಬಾರ್ದು ನಾವು? ಇಲ್ಲಪ್ಪ, ನನ್ಗಂತೂ ತುಂಬಾ ಮಜಾ ಬರ್ತಾ ಇದೆ. ನಿಮ್ಗೆಲ್ಲ ತಲೆ ಕೆಟ್ಟು ಹೋಗ್ತಿದೆ ಖಂಡಿತವಾಗ್ಲು. ನನಗೆ ಕಾರ್ ತಗೊಂಡು ಹೋಗಿ ಸ್ವಲ್ಪ
ತಿನ್ನೋಕೇನಾದ್ರೂ ಊಟ ತಗೊಂಡ್ ಬರ್ತೀನಿ. ಮತ್ತೆ ಈ ಪಾಪ್ಕಾರ್ನ್ ಕತೆ ಏನೀಗ? ಅದನ್ನ ಊಟ ಅಂತ ಯಾರು ಹೇಳ್ತಾರೆ? ಆ ಕೆಟ್ಟ ರೋಡಲ್ಲಿ ರಾಂಗ್ ಸೈಡಲ್ಲಿ ನಂಗೆ ಓಡಿಸೋದಕ್ಕೆ ಇಷ್ಟ ಆಗಲ್ಲ ಅಂತ ನಾನು ನಿಮಗೆ ಹೇಳಿದ್ದೀನಾ? ನಾನು ನೀವಾಗಿದ್ರೆ ನನ್ನ ಫ್ರೆಂಡ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅವಳೇನಾದ್ರೂ ನಾನಾಗಿದ್ರೆ ನಾನು ಅವಳಾಗ್ತಿದ್ದೆ. ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ. ಈ ಜಾಗದಲ್ಲಿ ಇನ್ನೂ ಕೆಲವು ಸರ್ಪ್ರೈಸಸ್ ಇದೆ ನಮಗ್ ಕೊಡೋದಿಕ್ಕೆ. ಮೊದ್ಲದೇನು ಅಂತ ಹೇಳು ಪ್ಲೀಸ್. ಆಹಾ, ನೋಡಿಲಿ. ನೋಡಿದನ್ನ VCR ಅಲ್ಲಿ ಈ ಟೇಪೆ ಕೊನೆಯದಾಗಿ ಪ್ಲೇ ಆಗ್ತಿತ್ತು ಅನ್ಸುತ್ತೆ. ಕೂಲ್. ಹೌದು ಅನ್ಸುತ್ತೆ ಹಾಗೆ. ಆದರೆ ಇದರ ಬ್ಯಾಟ್ರಿನ ರೀಚಾರ್ಜ್ ಮಾಡೋದು ಹೇಗೆ ಗೊತ್ತಿಲ್ಲ. ಕೆಲಸ ಅಂತೂ ಮಾಡುತ್ತೆ. ಇದರಿಂದ ಏನ್ ಮಾಡ್ಬೋದು ಗೊತ್ತಲ್ವಾ? ನಾವು ಎ ನಮ್ಮಲ್ಲಿ ಯಾರನ್ನಾದ್ರೂ ರೆಕಾರ್ಡ್ ಮಾಡ್ಬೋದು. ಬಿ ಆ ಟೇಪ್ ಜೊತೆ ನಮ್ಮ ಹತ್ರ ಇರೋ ಮೂವಿನ ಪ್ಲೇ ಮಾಡ್ಬೋದು. ಅಂಡ್ ಬ್ಯಾಂಗ್, ನಾವು ಸೂಪರ್ ಸ್ಟಾರ್ಸ್. ಕೆಲಸ ಮಾಡಲ್ಲ. ಟ್ರೈ ಮಾಡ್ತೀಯಾ ಬಿಗ್ ಬಾಯ್? ನಾನು ಅಷ್ಟೊಂದು ಸ್ಪೆಷಲ್ ಅಲ್ಲ. ನಾನು ಹೇಳ್ದೆ ತಾನೇ ಅದು ವರ್ಕ್ ಆಗಲ್ಲ ಅಂತ. ಸಾಕು ನಿಲ್ಸು. ಹೇ, ಮೊದಲು ನೀನು ನನ್ನ ಫೋನ್ ಕೊಡು. ನಮ್ಮ ಅಪ್ಪಂಗೆ ಕೋಪ ಬಂದಿರುತ್ತೆ. ಓ, ನೀನ್ ಫೋನ್ ವಾಪಸ್ ಬೇಕು ಅಂತಾನೇನಾ ನೀನ್ ನನ್ನ ಜೊತೆ ಇದ್ದಿದ್ದು? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಹೋಗ್ ಫ್ರೆಂಡ್ಸ್ ಜೊತೆ ಆಡ್ಕೋ ಹೋಗು. ನೀನೊಬ್ನೇ ಆಟ ಆಡಕ್ ಹೋಗ್ತಿದ್ಯಾ? ಬೇಡ, ನನ್ ಬಟ್ಟೆ ಕೊಡಿ, ನನ್ ಬಟ್ಟೆ ಕೊಡಿ, ನನ್ ಬಟ್ಟೆ ಕೊಡಿ. ಏ ಬೇಡ, ಈ ತರ ಮಾಡ್ಬೇಡಿ. ನನ್ ಬಟ್ಟೆ ಕೊಡಿ, ನನ್ ಬಟ್ಟೆ ಕೊಡು, ನನ್ ಬಟ್ಟೆ ಕೊಡು. ಆ ಟೇಪ್ ಕೊಡು, ವಾಪಸ್ ಕೊಡು, ಆಯ್ತಾ? ಈಗ ನಾವೆಲ್ಲ ಕುತ್ಕೊಂಡ್ ಮೂವಿ ನೋಡ್ತೀವಿ, ನೀನ್ ನೋಡಲ್ವಾ? ಏನಿದು? ಇವ್ನ್ ಎಲ್ಲೋದ? ಇಲ್ಲೇನಾಗ್ತಿದೆ?
ಇದೇನಿದು? ಏನಾಗಿಲ್ಲ, ಏನಾಗಿಲ್ಲ, ಸರಿ ಹೋಗುತ್ತೆ. ಹೆದರ್ಕೋಬೇಡ, ನಾವೇನಾದ್ರೂ ಮಾಡ್ತೀವಿ. ಏನಾದ್ರೂ ಮಾಡು, ಏನಾದ್ರೂ ಮಾಡು. ಇಲ್ಲ 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 ಇಲ್ಲ, ನಾವ್ ಈ ಟೇಪ್ ನ ರಿವೈಂಡ್ ಮಾಡ್ಬೇಕು, ಅವಾಗ ಅವನು ಆಚೆ ಬರ್ತಾನೆ. ಇವಾಗ ನಂಬ್ತೀರಲ್ವಾ ನನ್ನ? ಮುಚ್ಚು ಬಾಯಿ, ಅದನ್ನ ಮೊದ್ಲು ರಿವೈಂಡ್ ಮಾಡು. ಹಾಗ್ ಮಾಡೋದ್ ಸರಿ ಅಂತ್ಯಾ? ನೀನು ಟೇಪ್ ನ ಸ್ಟಾಪ್ ಮಾಡ್ಬೇಕಾ? ಬೇಡ, ನನ್ನ ಅಳ್ತಾಗ್ತೀರಾ ನೀವು? ಇಲ್ಲ, ಟೇಪ್ ಹೇಗಿದ್ರು 2 ಅವರ್ ತನಕ ಪ್ಲೇ ಆಗುತ್ತೆ. ಏನಾದ್ರೂ ಮಾಡ್ತೀವಿ ನಾವು, ಓಕೆ? ಅಯ್ಯೋ, ಇದ್ಯಾಕ್ ಕೆಲ್ಸ ಮಾಡ್ತಿಲ್ಲ? ಅದು ಆಟದ ಸಾಮಾನಲ್ಲ, ನಿಂಗೆ ಇಷ್ಟ ಬಂದಾಗ ಮಾಡೋದಿಕ್ಕೆ. ಕರ್ಮ ಅಲ್ಲ, ಅವ್ರು ಕಾರ್ ಇಲ್ದೆ ಅದ್ ಹೇಗ್ ಹೋದ್ರು? ನರ್ಕಕ್ಕೆ ಹೋಗ್ತಾರ ಅವರು. ಏಯ್, ನೀನ್ ಅವ್ನ ಫೋನ್ನ ಎಲ್ಲಿಟ್ಟೆ? ಹೌದು, ಕರೆಕ್ಟು. ಅವ್ನ್ ಫೋನ್ ಹುಡ್ಕಣ. ಅವಳ ಹತ್ರ ಫೋನ್ ಕೂಡ ಇಲ್ಲ. ಇರು ಇರು ಇರು, ಏನ್ ಮಾಡ್ತಿದ್ಯಾ ನೀನು? ಅದನ್ನ ಹಾಗೆ ಬಿಡು. ಇಲ್ಲ 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 ಇಲ್ಲ, ಅದು ವರ್ಕ್ ಆಗಲ್ಲ. ನಂಗೆ ಯೋಚನೆ ಮಾಡಕ್ ಬಿಡು. ಇದು ಹೆಂಗಿದ್ರು ಕೆಲಸ ಮಾಡ್ತಿಲ್ಲ. ಅವನು ಅವ್ರ ಅಪ್ಪಂಗ್ ಫೋನ್ ಮಾಡ್ತಿರ್ಲಿಲ್ಲ. ನಾನ್ ಮೊದ್ಲೇ ಇದನ್ನ ಹೇಳಿರ್ಬೇಕಾಗಿತ್ತು. ಈ ರೀತಿ ಆಗುತ್ತೆ ಅಂತ ಅನ್ಕೊಂಡಿಲ್ಲ. ಅವನ್ನ ಅಲ್ಲಿಂದ ಆಚೆ ತೆಗೆದು ನಾನೇ ಸಾಯಿಸ್ತೀನಿ. ಇರೋ, ಏನ್ ಮಾಡ್ತಿದ್ಯಾ ನೀನು? ನಾನು ಆ ಮೆಷಿನ್ ನ ಡಿಸ್ಟ್ರಾಯ್ ಮಾಡ್ತಿದ್ದೀನಿ. ನಿನ್ ಹತ್ರ ಬೇರೆ ಐಡಿಯಾ ಇದೆಯಾ? ಅದು ಹಾಗೆ ಅನ್ಕೊಂಡೆ. ಬೇಡ, ಬೇಡ, ಬೇಡ. ನನ್ನ ಹಾಲಿಡೇ ತುಂಬಾ ಕೆಟ್ಟಾಗಿದೆ. ಅವನ್ನ ಪುಡಿ ಪುಡಿ ಮಾಡ್ದೆ ಅನ್ಸುತ್ತೆ. ಗಾಯ್, ನಾನು ಇಲ್ಲೇ ಕಚ್ಕೊಂಡಿದ್ದೀನಿ. ಇದ್ಯಾವುದೋ ಭಯಂಕರವಾದ ದೆವ್ವದ ಫಿಲ್ಮ್ ತರ ಕಾಣಿಸ್ತಾ ಇದೆ. ನಂಗೊಂದು ಬಿಟ್ಟು ಇಷ್ಟ ಆಗಿಲ್ಲ. ನನಗೆ ಹೆಲ್ಪ್ ಮಾಡು ಸ್ವೀಟ್ ಹಾರ್ಟ್, ಹೆಲ್ಪ್ ಮೀ.
ಇದೆಯಾ? ಬೈಲಿ, ಒಂದು ನಿಮಿಷ ಬಾ, ಹೆಲ್ಪ್ ಮಾಡು, ಬಾ ಬೇಗ ಬೇಗ ಬಾ. ಇವಳ ಮೇಲೆ ಏನಾಗ್ತದೆ ಇಲ್ಲಿ? ಗೊತ್ತಾಗ್ತಿಲ್ಲ. ಇಲ್ಲಿಂದ ಹೋಗ್ಬೇಕು ನಾವು. ಓಕೆ, ನಾವಿದನ್ನು ಸುಡ್ಬೇಕು. ಲೈಟರ್ ಇದೆಯಾ? ಬೇಗ ಕೊಡು. ಇದೆ 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 ನನ್ನ ಹತ್ರ ಇದೆ. ಬೆಂಕಿ ಹಚ್ಚೋಣ ಇದಕ್ಕೆ. ಸ್ಟಾಪ್! ನಿಮ್ಗೆ ಅರ್ಥ ಆಗ್ತಿಲ್ವಾ? ನೀವು ಇದನ್ನ ಹಾಳು ಮಾಡಿದ್ರೆ ನೀವಿಬ್ರು ಸತ್ತೋಗ್ತೀರಾ. ಏನು? ಹೋಗ್ ತಗೊಂಡ್ ಬಾ ನೀನು. ಬಾರೋ ಹಿಂದೆ. ಡೋರ್ ಕ್ಲೋಸ್ ಮಾಡು. ಅದು ಸಾಯಿಸ್ತಿದೆ. ಇದನ್ನು ಮುಗಿಸ್ಬಿಡೋಣ.
Laser Dix. Not a world of words, but of things that you cannot express. What you're going to do is insane. ಬೇಡ, ನೀನೇನ್ ಮಾಡ್ತಿದ್ಯಾ? ಏನಾಯ್ತು? ಎಲ್ಲ ಮುಗೀತು. ನಾನು ಏನ್ ಮಾಡ್ಬೇಕು ಅಂತ ಹೇಳು. ನೀನು ಹೋಗು, ನಾನಿಲ್ಲೇ ಇರಬೇಕು.